ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಪತ್ರಕರ್ತರು ಮತ್ತು ಕುಟುಂಬ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಶುಕ್ರವಾರ ಆಯೋಜಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಶಿಬಿರವನ್ನ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಹಾಗೂ ಜಯದೇವ ಆಸ್ಪತ್ರೆಯ ಖ್ಯಾತ ವೈದ್ಯರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ಕೆ ಸದಾನಂದ ಸೇರಿದಂತೆ ಆಸ್ಪತ್ರೆಯ ಇನ್ನಿತರರು ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ತಂದೆ ತಾಯಿ ಹೆಂಡತಿ ಮಕ್ಕಳು ಹಾಗೂ ಬಂಧು ಬಾಂಧವರೊಂದಿಗೆ ಆಗಮಿಸಿದ್ದ ಜಿಲ್ಲೆಯ ಪತ್ರಕರ್ತರುಗಳು ಶಿಬಿರದಲ್ಲಿ ಭಾಗವಹಿಸಿದ್ದರು. ಹೃದ್ರೋಗ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳು ತಪಾಸಣೆ ನಡೆಸಿ ಉತ್ತಮ ಆರೋಗ್ಯಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ರು. ಈ ವೇಳೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಮಾತನಾಡಿ, ಪತ್ರಕರ್ತರುಗಳು ಬೇರೆಯವರ ಕಾಳಜಿ ವಹಿಸುತ್ತಾರೆ, ಆದರೆ ಕೆಲಸದ ಒತ್ತಡದಿಂದ ತಮ್ಮ ಮತ್ತು ಕುಟುಂಬದ ಸದಸ್ಯರುಗಳ ಆರೋಗ್ಯದತ್ತ ಕಾಳಜಿ ವಹಿಸುವುದಿಲ್ಲ. ಹೀಗಾಗಿ ಇವತ್ತು ಜಯದೇವ ಆಸ್ಪತ್ರೆ ಸಹಕಾರದೊಂದಿಗೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಪತ್ರಕರ್ತರು ಮತ್ತು ಕುಟುಂಬ ಸದಸ್ಯರಿಗೆ ಆಯೋಜಿಸಿರುವುದಾಗಿ ತಿಳಿಸಿದರು. ನೀವು ಹೇಳ್ದಂಗೆ ನಾವು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡ್ಕೊತಾರೆ ಅನ್ನೋ ಮಾತು ನಿಜ. ಹಾಗಾಗಿ ಜೊತೆಗೆ ಏನಾಗಿದೆ ಅಂದ್ರೆ ಸರ್, ಪತ್ರಕರ್ತರು ಕೂಡ ಮನೆಯಲ್ಲಿ ಕೇಳಿದಂಗೆ ಕುಟುಂಬದ ಸದಸ್ಯರಿದೆಯಾ ಅಂತ ಹೇಳಿ ನಾವ್ ಹೇಳಿದ್ವಿ. ಪತ್ರಕರ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸವಲತ್ತು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಪತ್ರಕರ್ತರಿಗೆ ಸೀಮಿತ ಮಾಡ್ತೀವಿ. ತದನಂತರದಲ್ಲಿ ನಾವು ಡಾಕ್ಟರ್ನ ಮಾತಾಡಿದ್ದೇವೆ, ಸದನ ಮಾತಾಡಿ ಪ್ರತಿ ತಿಂಗಳು ಅಟ್ಲೀಸ್ಟ್ ಮಿನಿಮಮ್ ಒಂದು 50 ಜನಕ್ಕೆ, 100 ಜನಕ್ಕೆ ಕುಟುಂಬದ ಸದಸ್ಯರಿಗೆ ಎನ್ರೋಲ್ ಮಾಡ್ಕೊಂಡು ನಿರಂತರವಾಗಿ ಹೆಲ್ತ್ ಕ್ಯಾಂಪ್ ನಡೀತಾ ಹೋದ್ರೆ ಎಲ್ಲರನ್ನೂ ಕೂಡ ಕವರ್ ಮಾಡ್ದಂಗೆ ಆಗುತ್ತೆ. ನಾವು ಮಾಡೋಣ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮಿಂದ ನಾನು ಸಹಾಯ ಬೇಕು. ಕುಟುಂಬದ ಸದಸ್ಯರನ್ನು ಕೂಡ ಇದ್ರ ಜೊತೆಗೆ ತಂದ್ರೆ ಅವ್ರಿಗೂ ಕೂಡ ಬಂದು ಇಲ್ಲಿ ತಪಾಸಣೆ ಪಡ್ಕೊಂಡು ಆರೋಗ್ಯ ರಕ್ಷಣೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಸಹಾಯ ಮಾಡ್ಕೊಡ್ಬೇಕು ನಮ್ಗೆ. ಹಾಗೇನೆ ಸದಾಕಾಲ ಜಯದೇವ ಆಸ್ಪತ್ರೆ ಸಂಸ್ಥೆಯ ಎಲ್ಲಾ ಚಟುವಟಿಕೆಗಳ ಜೊತೆ ಪತ್ರಕರ್ತರು ನಾವಿದ್ದೀವಿ ಅಂತ ಹೇಳಿ ನಮ್ಮ ಡಾಕ್ಟರ್ಗಳು ಇವತ್ತು ಬಂದಿದ್ದಾರೆ. ಎಲ್ಲಾ ಡಾಕ್ಟರ್ಗಳಿಗೂ ಕೂಡ ನಾನು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮ್ಮೊಂದಿಗೆ ನಾವಿರ್ತೀವಿ ಸರ್, ನಮ್ಮೊಂದಿಗೆ ಸದಾ ನೀವಿರ್ಬೇಕು, ನಮ್ಮ ಆರೋಗ್ಯ ರಕ್ಷಣೆ ಮಾಡಿ. ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಸದಾನಂದ ಅವರು ಮಾತನಾಡಿ, ಇತ್ತೀಚೆಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಕೆಲಸದ ಒತ್ತಡಗಳಿಂದ ಈ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಸಣ್ಣ ವಯಸ್ಸಿನಲ್ಲೇ ಇದು ಮಾರಕವಾಗಿ ಕಾಡುತ್ತಿದೆ. ಹೀಗಾಗಿ ಸೂಕ್ತ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆದರೆ ಇದರಿಂದ ಸಂಭವಿಸುವ ಸಾವು ನೋವು ತಡೆಯಬಹುದು. ಮೈಸೂರು ಪತ್ರಕರ್ತರಿಗಾಗಿ ಆಯೋಜಿಸಿರುವ ಈ ಶಿಬಿರ ಪ್ರತಿಯೊಬ್ಬರ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಲಿ ಅಂತ ಶುಭ ಹಾರೈಸಿದ್ರು. ಜಿಲ್ಲಾ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಎಲ್ಲಾ ಪತ್ರಕರ್ತರಿಗೂ ಒಂದು ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಇದನ್ನ ಇದೇ ತರ ಶಿಬಿರನ ಕಳೆದ 4 ವರ್ಷದಿಂದ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ದಿವಸ ನೀವೆಲ್ಲರೂ ಈ ತಪಾಸಣಾ ಶಿಬಿರಕ್ಕೆ ಬಂದಿರುವುದು ಬಹಳ ಸಂತೋಷವಾದ ವಿಚಾರ. ಯಾಕಂದರೆ ಹಲವಾರು ಜನ ಬಹಳ ವರ್ಷದ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಹಲವಾರು ಪತ್ರಕರ್ತರು ನನಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಹಲವಾರು ಪೇಷಂಟ್ಸ್ ಇದ್ದಾರೆ. ಅವರೆಲ್ಲರನ್ನೂ ಒಟ್ಟಿಗೆ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಈ ಥರ ಶಿಬಿರ ನಡೆಸೋದು ಏನಕ್ಕೆ ಅಂದರೆ, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಸಮಾಜದಲ್ಲಿ BP, ಶುಗರ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು ಎಲ್ಲವೂ ಜಾಸ್ತಿಯಾಗಿ ಅದರಿಂದ ಹೃದಯಾಘಾತದ ಪ್ರಮಾಣ ನಮ್ಮ ಸಮಾಜದಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಸಣ್ಣ ಸಣ್ಣ ವಯಸ್ಸವರನ್ನು ಹೃದಯಾಘಾತ ಕಾಡ್ತಾ ಇದೆ. ಇವೆಲ್ಲ ದಿನ ನೀವು ವರದಿ ಮಾಡ್ತಾ ಇರ್ತೀರಿ. ಸಣ್ಣ ವಯಸ್ಸು 25-30 ವಯಸ್ಸಿನ ಆರೋಗ್ಯವಂತರಾದ ಯುವಕರು ಸಡನ್ ಆಗಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳುವಂಥ ಇನ್ಸಿಡೆಂಟ್ ನಾವು ತುಂಬ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ನಮ್ಮಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಶುಗರ್ ಬರೋ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್, ಮತ್ತು ಎಲ್ಲರೂ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ. ಮತ್ತು ಈ ಪೊಲ್ಯೂಷನ್ ಏನಂತ ಹೇಳ್ತೀವಿ, ಏರ್ ಪೊಲ್ಯೂಷನ್ ಅಥವಾ ಕಂಟಾಮಿನೇಷನ್ ಆಫ್ ಫುಡ್, ಅಡಲ್ಟ್ರೇಷನ್, ಇದೆಲ್ಲ ಸೇರಿಕೊಂಡು ನಮ್ಮಲ್ಲಿ ಕಾಯಿಲೆ. ಜಯದೇವ ಹೃದ್ರೋಗ ಆಸ್ಪತ್ರೆ ಹೃದ್ರೋಗ ತಜ್ಞರು ಹಾಗೂ ಸ್ಥಾನೀಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ್, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ, ನಗರ ಉಪಾಧ್ಯಕ್ಷ ರವಿ ಪಾಂಡವಪುರ, ನಗರ ಕಾರ್ಯದರ್ಶಿ ಕೃಷ್ಣಾಜಿರಾವ್, ಗ್ರಾಮಾಂತರ ಕಾರ್ಯದರ್ಶಿ ದಾರಾ ಮಹೇಶ್, ಗ್ರಾಮಾಂತರ ಉಪಾಧ್ಯಕ್ಷ ವೆಂಕಟಪ್ಪ ಸೇರಿದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ನೂರಾರು ಪತ್ರಕರ್ತರು ಮತ್ತು ಕುಟುಂಬ ಸದಸ್ಯರುಗಳು ಭಾಗವಹಿಸಿದ್ದರು.